ದೋಸ್ತಿ ಸರ್ಕಾರದ ವಿರುದ್ಧ ಬಿಜೆಪಿ ಅವರು ಅವಿಶ್ವಾಸ ಮಂಡನೆಯನ್ನ ಮಾಡುವಂತಹ ಪ್ಲಾನ್ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನ 9 ಮಂದಿ ಶಾಸಕರು ಗೈರಾಗಿದ್ದನ್ನೇ ನೆಪವಾಗಿಟ್ಟುಕೊಂಡು ಸದನದಲ್ಲಿ ವಿಶ್ವಾಸಮತ ಯಾಚನೆಗೆ ಪಟ್ಟು ಹಿಡಿಯುವಂತಹ ಸಾಧ್ಯತೆ ಇದೆ ಅಂತಕ್ಕಂಥ ಸುದ್ದಿ ನಮಗೆ ಇವಾಗ ಬರ್ತಾ ಇದೆ. ಇನ್ಫ್ಯಾಕ್ಟ್ ಮೊದಲು ಕೂಡ ಬಿಜೆಪಿ ಅವರ ಪ್ಲಾನ್ ಇದೇ ಆಗಿತ್ತು. ಅದರ ಪ್ರಕಾರ ಇವತ್ತು 9 ಮಂದಿ ಶಾಸಕರು ಬಂದಿಲ್ಲ, ಹಾಗಾಗಿ ದೋಸ್ತಿ ಸರ್ಕಾರಕ್ಕೆ ಅಗತ್ಯ ನಂಬರ್ ಇಲ್ಲ, ಸರ್ಕಾರ ವಿಶ್ವಾಸವನ್ನು ಕಳ್ಕೊಂಡಿದೆ, ಹಾಗಾಗಿ ಅವಿಶ್ವಾಸ ಮಂಡನೆಗೆ ಪಟ್ಟು ಹಿಡಿಯುವಂತಹ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. ಅಂದರೆ ಬಿಜೆಪಿಯ ಎರಡನೇ ಹೆಜ್ಜೆ ಇದು ಅಂತ ಹೇಳ್ಬೋದು. ಮೊದಲನೇ ಹೆಜ್ಜೆ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸಿದ್ದು ಅದಾಯಿತು. ಈಗ ಎರಡನೇ ಹೆಜ್ಜೆಯನ್ನು ಇಡೋದಕ್ಕೆ ಬಿಜೆಪಿ ತೀರ್ಮಾನವನ್ನು ಮಾಡಿದೆ. ಒಂಬತ್ತು ಮಂದಿ ಕಾಂಗ್ರೆಸ್ನ ಶಾಸಕರು ಇವತ್ತು ರಾಜ್ಯಪಾಲರ ಭಾಷಣ ಇತ್ತು, ಸದನ ಆರಂಭ ಆಗಿತ್ತು, ಇವತ್ತು ವಿಪ್ ಜಾರಿಯಾಗಿತ್ತು, ಹಾಜರಾಗಲೇಬೇಕಾಗಿತ್ತು. ಆದರೂ ಕೂಡ 9 ಮಂದಿ ಕಾಂಗ್ರೆಸ್ನ ಶಾಸಕರು ಗೈರಾಗಿರೋದನ್ನೇ ನೆಪವಾಗಿ ಇಟ್ಕೊಂಡು ಬಿಜೆಪಿಯವರು ದೋಸ್ತಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಅದು ಇವತ್ತಾಗಬಹುದು ಅಥವಾ ಬಜೆಟ್ ಮಂಡನೆಯ ದಿನ ಆಗಬಹುದು. ಅವರು ಮಂಡನೆ ಮಾಡಿದ ತಕ್ಷಣ ಸ್ಪೀಕರ್ ಅದನ್ನು ಆಕ್ಸೆಪ್ಟ್ ಮಾಡಿಕೊಳ್ಳೇಬೇಕು ಅಂತ ಏನಿಲ್ಲ, ಅಥವಾ ಅದನ್ನು ರಾಜ್ಯಪಾಲರ ತನಕ ಕೊಂಡೊಯ್ಯುವಂತಹ ತೀರ್ಮಾನಕ್ಕೆ ಬಿಜೆಪಿ ಬಂದಿದ್ದರೆ ತೀರ್ಮಾನವನ್ನು ರಾಜ್ಯಪಾಲರು ಮಾಡಬೇಕಾಗತ್ತೆ. ಅದನ್ನು ರಾಜ್ಯಪಾಲರನ್ನ ಅವರು ಭೇಟಿಯಾಗಿ ಕೇಳ್ಕೊಳ್ಬೇಕಾಗತ್ತೆ. ಅವ್ರ ಹತ್ರ ನಂಬರ್ಸ್ ಇಲ್ಲ ಅಂತಂದ್ಬಿಟ್ಟು ಅಲ್ಲಿ ತನಕ ಈಗ 9 ಜನದಲ್ಲಿ ಒಬ್ಬೊಬ್ಬರಾಗಿ ಏನಾದರೂ ಕಾಂಗ್ರೆಸ್ ಪಾಳೆಯಕ್ಕೆ ಬಂದು ಅವರು ಸೇರಿಕೊಂಡ್ರೆ ನಿಜಕ್ಕೂ ಕೂಡ ಬಿಜೆಪಿಗೆ ಮತ್ತೊಮ್ಮೆ ಮುಖಭಂಗ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದರೆ 9 ಜನರನ್ನ ಇವರು ಹಿಡಿದಿಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ರವೀಶ್ ಅವರಿಂದ. ರವೀಶ್, ದೋಸ್ತಿ ಸರ್ಕಾರದ ವಿರುದ್ಧ ಬಿಜೆಪಿ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡುತ್ತೆ ಅನ್ನೋದೇ ಆದರೆ ಅದು ಯಾವಾಗ ಮತ್ತು ಯಾವ ಕಾರಣಕ್ಕೆ? ಅರವಿಂದ್, ಸದ್ಯದ ಮಾಹಿತಿ ಪ್ರಕಾರ ಬಿಜೆಪಿ ನಿರ್ಣಯ ಮಾಡೋದು ಡೌಟ್ ಅಂತಾನು ಕೂಡ ಹೇಳಲಾಗ್ತದೆ. ಆ ಒಂದು ದುಸ್ಸಾಹಸಕ್ಕೂ ಕೂಡ ಕೈ ಹಾಕೋದಿಲ್ಲ. ಯಾಕೆಂದ್ರೆ ಒಂದು ವೇಳೆ ಏನಾದ್ರೂ ಅವಿಶ್ವಾಸ ಮಂಡನೆ ಮಾಡದೇ ಆದ್ರೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಗಳು ಕೂಡ ಎದುರಾಗ್ತವೆ ಅಂತ ಕೂಡ ಈಗಾಗಲೇ ಬಿಜೆಪಿ ನಾಯಕರಿಗೆ ಗೊತ್ತಾಗಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಅವಿಶ್ವಾಸ ನಿರ್ಣಯ ಮಾಡೋದಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಒಂದ್ ವೇಳೆ ಈ ಒಂದು ಬಜೆಟ್ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ಅಡ್ಡಿಪಡಿಸೋದು ಮತ್ತೆ ಅದ್ರ ಜೊತೆಗೆ ಸ್ಪೀಕರ್ ಅವರನ್ನ ಕೆಳಗಿಳಿಸೋದಕ್ಕೂ ಕೂಡ ಒಂದ್ ರೀತಿಯಲ್ಲಿ ಹೋರಾಟ ಮಾಡೋದು ಕೂಡ ಸ್ಟ್ರಾಟಜಿಯಲ್ಲಿ ಕೂಡ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾಳೆ ರಾಜಭವನಕ್ಕೆ ತೆರಳುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ನಾಳೆ ರಾಜಭವನಕ್ಕೆ ತೆರಳಿ ಅಲ್ಲಿ ಒಂದು ರಾಜ್ಯಪಾಲರಿಗೆ ಸ್ಪೀಕರ್ ಅವರ ವಿರುದ್ಧ ಒಂದು ಮನವಿಯನ್ನು ಕೂಡ ಕೊಡುವಂತ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲವೂ ಕೂಡ ಇವತ್ತಿನ ಶಾಸಕಾಂಗ ಸಭೆಯ ಬಳಿಕ ನಿರ್ಧಾರ ಆಗುತ್ತೆ ಬಿಜೆಪಿಯ ನೆಕ್ಸ್ಟ್ ಮೂವ್ ಏನು ಅಂತ. ಯಾಕಂದ್ರೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ಗೆ ವರದಿಯನ್ನು ಕೂಡ ರವಾನಿಸಿದ್ದಾರೆ. ಹಾಗಾಗಿ ವರದಿ ಅನ್ವಯ ಬಿಜೆಪಿ ಹೈಕಮಾಂಡ್ ಸೂಚನೆಯನ್ನು ಕೂಡ ಕೊಡುತ್ತೆ. ಬಿಜೆಪಿ ಹೈಕಮಾಂಡ್ ಸೂಚನೆ ಮೇರೆಗೆ ಬಿಜೆಪಿಯ ಗೇಮ್ ಪ್ಲಾನ್ ಕೂಡ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅರವಿಂದ್, ಸ್ಪೀಕರ್ ವಿರುದ್ಧ ಏನು ಮನವಿ ರಾಜ್ಯಪಾಲರಿಗೆ, ಯಾವ ರೀತಿ ಅವ್ರೇನ್ ತಪ್ಪು ಮಾಡಿದ್ದಾರೆ ಅಂತ ಇವರ ವಾದ? ಸಂಖ್ಯಾಬಲ ಇಲ್ಲ, ಹಾಗಾಗಿ ಸ್ಪೀಕರ್ ಅವ್ರಿಗೆ ಇರೋದಕ್ಕೂ ಕೂಡ ಅಲ್ಲಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸ್ಪೀಕರ್ ಅವ್ರನ್ನ ಕೆಳಗಡೆ ಇಳಿಸ್ಬೇಕು ಅನ್ನೋ ಒಂದು ಇದನ್ನು ಕೂಡ ರಾಜ್ಯಪಾಲರ ಮುಂದೆ ಮಂಡನೆ ಮಾಡ್ತಾರೆ ಅನ್ನೋದು ಕೂಡ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅರವಿಂದ್, ಓಕೆ ರವೀಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.